ಹಾಯ್ ಎಲ್ಲರಿಗೂ. ಇದು ನನ್ನ ಥರ್ಡ್ ಡೇ. ಸೊ ಮೂರನೇ ದಿನ ನಾನು ಏನೇನು ಮಾಡಿದೆ ಅಂತ ನಿಮಗೆಲ್ಲನೂ ವ್ಲಾಗ್ ಮೂಲಕ ತೋರಿಸ್ತಿದ್ದೀನಿ. ಸೊ ಬೆಳಗ್ಗೆ ಆ್ಯಸ್ ಯೂಶ್ವಲ್ ಎದ್ದು ನಾರ್ಮಲಾಗಿ ಕೆಲಸ ಇರುತ್ತೆ. ಬಾಗಿಲು ತೊಳೆಯೋದಾಗಿರ್ಬೋದು, ಮನೆ ಒರೆಸೋದಾಗಿರ್ಬೋದು. ಸೊ ಡೈಲಿ ಆ ಕೆಲಸ ಎಲ್ಲ ಮಾಡೇ ಮಾಡ್ತೀನಿ. ಸೊ ಡೈಲಿ ಅದನ್ನು ತೋರ್ಸೋದಕ್ಕಾಗೋದಿಲ್ಲ. ಸೊ ಇಲ್ಲಿ ರಾತ್ರಿ ಎಲ್ಲ ನಿದ್ದೆನೇ ಇರಲಿಲ್ಲ. ಚಿನ್ನು ಅಂದರೆ ಚಿಟ್ಟಿ ಫುಲ್ ರಾತ್ರಿ ಎಲ್ಲ 5 ಮಿನಿಟ್ಸ್ಗೆ ಒಂದು ಸರಿ ಹೇಳ್ತಾನೆ ಇದ್ದ, ನಿದ್ದೆ ಇಲ್ಲ. ಮತ್ತು 5 o'clockಲ್ಲಿ ಎದ್ದಿದ್ದು ಅವನು ಮತ್ತು ನಿದ್ದೆನೇ ಹೋಗಲಿಲ್ಲ. ಅದಕ್ಕೆ ಮುಂಚೆ ಕೂಡ 5 ಮಿನಿಟ್ಸ್ಗೆ ಒಂದು ಸಲ ಎದ್ದೇಳ್ತಾನೆ ಇದ್ದ. ಏನಾಗಿತ್ತು ಏನೋ ಗೊತ್ತಿಲ್ಲ. ಸೊ ನಾನು ಮಾಡೋದನ್ನೆಲ್ಲ ಮಾಡಿದೆ, ಹರಳೆಣ್ಣೆ ಇಡೋದು, ದೃಷ್ಟಿ ತೆಗೆಯೋದು. ಬಟ್ ಅವನು ಅಳ್ತಾನೆ ಇದ್ದ. ಸೊ ಗೊತ್ತಾಗಲಿಲ್ಲ. ಸೊ ಈಗ ಸ್ವಲ್ಪ ಆಟ ಆಡ್ತಾ ಇದ್ದಾನೆ. ಸೊ ಅದಕ್ಕೆ ಕೆಲಸ ಮಾಡ್ಕೊಳ್ಳೋಣ ಅಂತ ನನ್ನದಿರೋ ಡೈಲಿ ರೊಟೀನ್ನ ಮಾಡ್ಕೊತಾ ಇದ್ದೀನಿ. ಸೊ ಆ್ಯಸ್ ಯೂಶ್ವಲ್ ಇವತ್ತು ನನ್ನ ಮಗನಿಗೆ ಸ್ಯಾಟರ್ಡೇ ಆಗಿರೋದ್ರಿಂದ ಬಾಕ್ಸ್ ಏನೂ ಇಲ್ಲ. ಸೊ ಲಂಚ್ ಬಾಕ್ಸ್ ಪ್ಯಾಕ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಸೊ ಅದಕ್ಕೆ ಟಿಫನ್ ಮಾಡ್ಕೊಳ್ಳೋಣ. ಮಧ್ಯಾಹ್ನದ ಮೇಲೆ ಊರಿಗೆ ಹೋಗಬೇಕಿತ್ತು. ಸೊ ಸಾಂಬಾರೇನೋ ಅವಶ್ಯಕತೆ ಇರಲಿಲ್ಲ. ಸೊ ಅದಕ್ಕೆ ಟಿಫನ್ ಮಾಡ್ಕೊಳ್ಳೋಣ ಅಂತ ಟಿಫನ್ಗೆ ರೈಸ್ ಇಡ್ತಿದ್ದೆ. ಮತ್ತು ಯಾಕಂದರೆ ಸ್ಕೂಲಿಂದ ಅವ್ನು ಬರ್ತಾನೆ, ಮಧ್ಯಾಹ್ನ ಊರಿಗೆ ಹೊರಡ್ತೀವಿ. ಸೊ ಅದಕ್ಕೆ ಪುಳಿಯೋಗರೆ ಏನಾದರೂ ಲೈಟಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ರೈಸ್ ಇಡ್ತಿದ್ದೀನಿ. ಸೊ ರೈಸ್ನ 2-3 ಸರಿ ತೊಳೆದು ಕ್ಲೀನಾಗಿ ವಾಶ್ ಮಾಡಿ ಇಡಬೇಕಾಗತ್ತೆ. ಸೊ ಆ್ಯಕ್ಚುಲಿ ಏನಂದರೆ ಊರಿಗೆ ಹೋಗಿ ತುಂಬಾ ದಿನ ಆಗಿತ್ತು. ಯಾವಾಗ್ಲೂ ಯಾಕಂದರೆ ಫಸ್ಟ್ ಇಯರ್ ಅವ್ನು ಸ್ಕೂಲ್ ಅಲ್ಲೇ ಓದಿದ್ದು. ಸೊ ಈಗ ಫಸ್ಟ್ ಸ್ಟ್ಯಾಂಡರ್ಡ್ಗೆ ನಾನು ಇಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ. ಸೊ ಆಗಿರೋದ್ರಿಂದ ಆಲ್ಮೋಸ್ಟ್ ಅಲ್ಲೇ ನಾನು ಮದುವೆ ಆದಾಗಿಂದ ಊರಲ್ಲೇ ಇದ್ದಿದ್ದೆ ಹೆಚ್ಚು ಹೇಳಬೇಕು ಅಂದರೆ, ಅಮ್ಮ ಊರಲ್ಲಿ. ಸೊ ಈಗ ಸ್ಕೂಲ್ಗೆ ಹಾಕಿದ್ಮೇಲೆ ತುಂಬ ದಿನ ಗ್ಯಾಪ್ ತೊಗೊಂಡೆ ಊರಿಗೆ ಹೋಗೋದು. ಮುಂಚೆ ಆದರೂ ಇಲ್ಲಿದ್ದರು ವಾರಕ್ಕೆ ಒಂದು ಸಲ ಕಂಪಲ್ಸರಿ ಸ್ಯಾಟರ್ಡೇ ಹೋಗಿ ಸಂಡೇ ಬರ್ತಿದ್ವಿ. ಸ್ಕೂಲ್ಗೆ ಹಾಕೋಕ್ಕೆ ಮುಂಚೆನೂ ಸ್ಕೂಲ್ಗೆ ಹಾಕಿದ್ಮೇಲೂ ಕೂಡ. ಬಟ್ ಈ ಸರಿ ಮಾತ್ರ ನಿಜ ಹೇಳಬೇಕು ಅಂದರೆ ಒಂದು 1 ಮಂತ್ ಮೇಲೇ ಆಯಿತು ಊರಿಗೆ ಹೋಗಿ ನಾನು. ಆಮೇಲೆ ಅಲ್ಲಿ ಕೂಡ ಕನ್ಸ್ಟ್ರಕ್ಷನ್ ಆಗ್ತಿದೆ ಮನೆ. ಸೊ ಆ ಮನೆ ಹೆಂಗೆ ಕನ್ಸ್ಟ್ರಕ್ಷನ್ ಆಗ್ತದೆ, ಹಾಗೆ ಮೇಯ್ನಾಗಿ ಆಂಜನೇಯನ ಪೂಜೆ ಮಾಡಬೇಕಿತ್ತು. ಸೊ ಅದನ್ನು ಕೂಡ ಮಿಸ್ ಮಾಡ್ಕೊಂಡಿದ್ದೆ. ಸೊ ಅದಕ್ಕೆ ಸೋಮವಾರ ನಾಮಕರಣ ಇದ್ದರೂ ಸಹ ಶನಿವಾರ ಹೋಗಿ ಭಾನುವಾರ ಮಧ್ಯಾಹ್ನ ಬರೋಣ ಅಂತ ಹೇಳಿ ಅಂದ್ಕೊಂಡು ಮಾತಾಡ್ಕೊಂಡಿದ್ದೀವಿ. ನೋಡೋಣ ಇನ್ನು ಏನಾಗುತ್ತೆ ಅಂತ. ಸೊ ಪಪ್ಪ ಅವ್ರು ಬಂದು ಹೋಗೋಂಗಿದ್ರೆ ಬರೋದಕ್ಕೆ ಹೋಗ್ಬೇಡಿ, ಬಂದು ಇರೋಂಗಿದ್ರೆ ಇರ್ರಿ, ಸೋಮವಾರ ಹೋಗಿರಂತೆ ಬೆಳಗ್ಗೆನೇ ಅಂತ ಹೇಳ್ತಿದ್ದಾರೆ. ಸೊ ನಾನು ಇಲ್ಲ, ಭಾನುವಾರ ಮಧ್ಯಾಹ್ನ ಹೋಗಬೇಕು, ನಾಮಕರಣ ಇದೆ ಅಂತ ಹೇಳ್ತಾ ಇದ್ದೀನಿ. ಇನ್ನೂ ಅದು ಆರ್ಗ್ಯುಮೆಂಟ್ ಹಂಗೇ ನಡೀತಾ ಇದೆ. ನೋಡಬೇಕು ಏನು ಹೇಳ್ತಾರೆ ಅಂತ. ಸೊ ಹಾಗೆ ನಾನು ಇಲ್ಲಿ ರೈಸ್ಗೆಲ್ಲ ಇಟ್ಟೆ. ಹಾಗೆ ಟೀಗೆ ಬಿಡಬೇಕಿತ್ತಲ್ಲ ಮಾರ್ನಿಂಗ್, ಆಲ್ಮೋಸ್ಟ್ ಎಲ್ರಿಗೂ ಸ್ಟಾರ್ಟ್ ಆಗೋದು ಟೀಯಿಂದ. ಸೊ ನಾನು ಆ ಟೀನೂ ಇಟ್ಕೊಳ್ಳೋಣ ಅಂತ ಹೇಳಿ ಟೀನೇ ಕೂಡ ಇಟ್ಕೊತಾ ಇದ್ದೀನಿ. ಯಾರ್ಯಾರು ಶುಗರ್ ಫ್ರೀ ಟೀ ಕುಡಿತೀರ ಅವರು ಕಮೆಂಟ್ ಮಾಡಿ. ನಮ್ಮನೇಲಿ ಒಂದೊಂದು ಸಲ ಒಂದೊಂದು ಥರ. ಒಂದೊಂದು ಸಲ ಲಿಪ್ಟನ್ ಕುಡಿತಾರೆ, ಒಂದು ಸಲ ನಾರ್ಮಲ್ ಟೀ ಕುಡಿತಾರೆ, ಒಂದೊಂದು ಸಲ ಬೆಲ್ಲದ ಟೀನ ಕುಡಿತಾರೆ. ಒಂದೊಂದು ಸಲ ಅವ್ರಿಗೆ ಹೆಂಗೆ ಮೂಡ್ ಚೇಂಜ್ ಆಗೋದು ಹಂಗೆಲ್ಲ ಆ ಥರ ಎಲ್ಲ ಟೀ ಕುಡಿತಿರ್ತಾರೆ. ಸೊ ನಿಮ್ಮ ಮನೆಯಲ್ಲಿ ನೀವು ಸಕ್ಕರೆ ಟೀ ಕುಡಿತೀರಾ, ಬೆಲ್ಲದ ಟೀ ಕುಡಿತೀರಾ, ಅಥವಾ ಏನಾದರೂ ಡಿಪ್ಪಿಂಗ್ನ ಯೂಸ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಸೊ ನಾನೀಗ ಪುಳಿಯೋಗರೆ ಮಾಡಬೇಕು ಅಂತಂದಲ್ವ. ಸೊ ಪುಳಿಯೋಗರೆ ಅಮ್ಮ ಮಾಡ್ತಾರೆ, ಸಖತ್ತಾಗಿ ಮಾಡ್ತಾರೆ. ಬೆಳ್ಳುಳ್ಳಿ ಆಗಿರ್ಬೋದು ಎಲ್ಲ ಹಾಕಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ಬಟ್ ನಾನು ಎಲ್ಲ ಕಲಿತ್ಕೊಂಡೆ ಅಮ್ಮನ ಹತ್ರ. ಬಟ್ ಅದೊಂದು ಆ ಟೇಸ್ಟ್ ಕೊಟ್ಟು ಪುಳಿಯೋಗರೆ ಮಾಡೋದು ನನಗೆ ಕಲಿಯೋದಕ್ಕಾಗಲಿಲ್ಲ. ನೋಡೋಣ, ಇಂಚು ಈಗ ಮಾಡ್ತಿದ್ದೀನಿ ಅಷ್ಟೇ. ಸೊ ಹಾಗೆ ಹೂವು ಬಿಟ್ಟಿತ್ತಲ್ವ, ಗಿಡದಲ್ಲೇ ಬಿಟ್ಟರೆ ಬಾಡೋಗುತ್ತೆ ಅಂತೇಳಿ ಡೈಲಿ ಹೂವು ಚೇಂಜ್ ಮಾಡ್ತೀನಿ. ಸೊ ಅದೇ ಥರ ಇವತ್ತು ಕೂಡ ಹೂವು ಚೇಂಜ್ ಮಾಡಿ ಹೂವು ಇಟ್ಟೆ. ಇವತ್ತು ಸ್ವಲ್ಪ ಜಾಸ್ತಿನೇ ಸಿಕ್ಕಿತ್ತು, ಬಟ್ ಇನ್ನೂ ಜಾಸ್ತಿ ಸಿಗುತ್ತೆ ಹೇಳಬೇಕು ಅಂದರೆ. ಬಟ್ ಇವತ್ತು ನೆನ್ನೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಹೂವೇ ಸಿಕ್ಕಿತ್ತು. ಸೊ ಅದನ್ನೆಲ್ಲ ದೇವ್ರ ಫೋಟೋಗೆ ನಾನೇ ಅರೇಂಜ್ ಮಾಡ್ತೀನಿ. ಸೊ ನನ್ನ ಮಗ ಸ್ಕೂಲ್ಗೆ ಹೋಗೋಕ್ಕೆ ರೆಡಿ ಆದಮೇಲೆ ಅವನು ಫೋಟೋಗೆ ಕಡ್ಡಿ ಹಚ್ಚಿ ನಮಸ್ಕಾರ ಮಾಡಿ ಹೋಗ್ತಾನೆ. ಸೊ ಯಾವನಿಗೆ ಹೂವು ಇಡೋಕೆ ಬಿಟ್ಟರೆ 1 hour ಟೈಮ್ ತೊಗೊತಾನೆ. ನಿಧಾನವಾಗಿ ಈ ಹೂವು ಸೈಡ್ಗೆ ಹೋಗಬಾರ್ದು, ಈ ಹೂವು ಇಲ್ಲೇ ಇಡಬೇಕು, ಎಲ್ಲೂ ಕಡೆ ಸ್ಮಾಲ್ ಹೂವು ಬರಬೇಕು ಅಂತೆಲ್ಲ ಅಂದ್ಕೊಂಡು ನಿಧಾನವಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಇಡ್ತಾನೆ. ಸೊ ಅದಕ್ಕೆ ನಾನೇ ಹೆಂಗೋ ಬೆಳಗ್ಗೆ ಎಲ್ಲ ಬ್ರಷ್ ಮಾಡಿ ಮುಖ ತೊಳೆದಿರ್ತೀನಲ್ವ. ಸೊ ಹೂ ಚೇಂಜ್ ಮಾಡ್ತೀನಿ, ಪೂಜೆ ಮಾಡೋದಿಲ್ಲ ನಾನು. ಸೊ ಪೂಜೆ ಎಲ್ಲ ಅವನೇ ಮಾಡ್ತಾನೆ. ಇನ್ ಕೇಸ್ ನಾನು ಸ್ನಾನ ಮಾಡ್ಕೊಂಡಿದ್ರೆ ಬೆಳಗ್ಗೆ, ಸೊ ನಾನು ಪೂಜೆ ಮಾಡ್ತೀನಿ. ಸೊ ಹಾಗೆ ಇಲ್ಲಿ ರಾತ್ರಿ ಎಲ್ಲನೂ ಪಾತ್ರೆ ಎಲ್ಲ ತೊಳ್ಕೊಂಡಿದ್ನಲ್ವ. ಸೊ ಅದನ್ನೆಲ್ಲನೂ ನೀರೆಲ್ಲ ಕ್ಲೀನಾಗಿ ಸೋರಲಿ ಅಂತ ಬಟ್ಲಿಗೆ ಹಾಕಿದ್ದೆ. ಸೊ ಆ ಬಟ್ಲಿಂದ ಈಗೆಲ್ಲನೂ ಯಾವ್ಯಾವ ಪಾತ್ರೆ, ಯಾವ ಪ್ಲೇಟ್, ಯಾವ ತಟ್ಟೆ ಎಲ್ಲ ಎಲ್ಲೆಲ್ಲಿಡಬೇಕು ಅಲ್ಲೆಲ್ಲ ಕ್ಲೀನಾಗಿ ಅರೇಂಜ್ ಮಾಡ್ಕೊತಾ ಇದ್ದೀನಿ ನಿಧಾನವಾಗಿ.
ರಾತ್ರಿ ಏನಾದರೂ ಪಾತ್ರೆ ತೊಳ್ಕೊಂಡ್ರೆ ಇದೊಂದು ಬೆಸ್ಟ್ ಅಡ್ವಾಂಟೇಜ್ ನಿಜ ಹೇಳಬೇಕು ಅಂದರೆ. ಬೆಳಗ್ಗೆ ತುಂಬಾ ಟೈಮ್ ಸೇವ್ ಆಗುತ್ತೆ. ನೀವು ನೀವು ಆ್ಯಸ್ ಯೂಶ್ವಲ್ ನೀವು ಏನು ಅಡುಗೆ ಮಾಡ್ಬೇಕು ಅಂದ್ಕೊಂಡಿದ್ದೀರ ಅದಕ್ಕೆ ಆರಾಮಾಗಿ ಹೋಗ್ಬೋದು. ಇನ್ ಕೇಸ್ ಸಿಂಕ್ ತುಂಬ ಪಾತ್ರೆ ಅದು ಇದು ಇದ್ದರೆ ನಿಮ್ಗೆ ಅದೇ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಮತ್ತು ಅಷ್ಟು ಫ್ರೆಶ್ನೆಸ್ಸಾಗಿ ಅನಿಸೋದಿಲ್ಲ ಅವತ್ತು ಡೇ. ಯಾಕಂದರೆ ಅಯ್ಯೋ ರಾತ್ರಿ ತಿಂದರೆ ಪಾತ್ರೆ ತೊಳಿಬೇಕಾ ಅನ್ನೋದೊಂದು ಮನಸ್ಸಲ್ಲಿರುತ್ತೆ. ಸೊ ಅದಕ್ಕೆ ಆದಷ್ಟು ರಾತ್ರಿನೇ ಕ್ಲೀನ್ ಮಾಡ್ಕೊಳ್ಳಿ ನೀವೆಲ್ಲರೂ. ಸೊ ನಾನು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಬೆಳಗ್ಗೆ ಎದ್ದ ತಕ್ಷಣ ನಂದು ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹೂವು ಚಿನ್ ಮಾಡಿ ನಾರ್ಮಲ್ಲಾಗಿ ನಾನು ಅಡುಗೆ ಮಾಡೋಕ್ಕೆ ಬಂದುಬಿಡ್ತೀನಿ. ಸೊ ಹಾಗೆ ಇಲ್ಲಿ ಟೀ ಆಗಿತ್ತು ಅಂತ ಟೀ ಕೂಡ ಒಂದು ಗ್ಲಾಸಿಗೆ ಹಾಕ್ಕೊತಾ ಇದ್ದೆ. ಹೆಂಗೋ ನನ್ನ ಚಿಕ್ಕ ಮಗ ಇದ್ದಿರೋದ್ರಿಂದ ನನಗೆ ನಿಧಾನವಾಗಿ ಪಾತ್ರೆ ಜೋಡಿಸ್ಕೊಳ್ಬೇಕು ಅನ್ನೋದೇನಿರಲಿಲ್ಲ. ಸೊ ಅವನು ಎದ್ಬಿಟ್ಟು ಅವನಿಗೆ ಸಾಂಗ್ ಹಾಕ್ಕೊಟ್ಟಿದ್ವಿ ಟಿ ವಿಯಲ್ಲಿ. ಸೊ ಸಾಂಗ್ ಕೇಳಿಕೊಂಡು ಓಡಾಡಿಕೊಂಡು ವಾಕರಲ್ಲಿ ಇರ್ತಾನೆ. ಸೊ ಅದರಿಂದ ನನಗೇನು ತೊಂದರೆ ಅನಿಸಿಲ್ಲ ಈಗ. ಯಾಕಂದ್ರೆ ನಮ್ಮ ಯಜಮಾನ್ರು ಇದ್ದರು, ನನ್ನ ದೊಡ್ಡ ಮಗ ಕೂಡ ಸ್ಕೂಲ್ಗೆ ಹೋಗಕ್ಕೆ ರೆಡಿ ಆಗಿದ್ನಲ್ವ, ಸೊ ಅದಕ್ಕೆ. ಸೊ ಹಾಗೆ ಇಲ್ಲಿ ಟೀ ಆಯಿತು, ನಾನು ಟೀ ಕುಡಿತಿದ್ದೆ. ಅವ್ನು ನೋಡಿ ಟಿ ವಿ ಹಾಕಿರೋದ್ರಿಂದ ಅದೇನೋ ಎತ್ಕೊಂಡು ತೋರಿಸ್ತಾ ಇದ್ದಾನೆ. ನೋಡ್ತಿರ್ಬೋದು ಹೆಂಗೆ ಆಟ ಆಡ್ತಾ ಇದ್ದಾನೆ ಸೋಫಾ ಮೇಲೆ ಕೂತ್ಕೊಂಡು ಅಂತ. ಅವನಿಗೆ ಫೇವ್ರೆಟ್ ಸಾಂಗ್ ಅಂತ ಇದೆ, ಆ ಫೇವ್ರೆಟ್ ಸಾಂಗ್ನ ಹಾಕ್ಬಿಟ್ರೆ ಸಾಕು. ಸೊ ಅವ್ನಿಗೆ ಇಷ್ಟ ಆಗಿರೋ ಹಾಡು ಹಾಕಿದರೆ ಸಾಕು, ಏನೂ ಸೌಂಡ್ ಮಾಡಲ್ಲ. ಅವ್ನ ಪಾಡಕ್ಕೆ ಅವ್ನು ನೋಡ್ಕೊಂಡು ಕೂತ್ಕೊಂಡಿರ್ತಾನೆ. ಸೊ ಅದು ಅವನಿಗೆ 4-5 ಹಾಡು ಫೇವ್ರೇಟ್, ಅದು ಮಾತ್ರ. ಸೊ ನಾನಿಲ್ಲಿ ಪುಳಿಯೋಗರೆ ಮಾಡೋಣ ಅಂತ ಹೇಳಿ ಪ್ಯಾನ್ ಇಟ್ಕೊಂಡು ಆಯಿಲೆಲ್ಲ ಹಾಕಿ ರೆಡಿ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆಗೆ ಏನೇನು ಬೇಕೋ ಎಲ್ಲ ನೋಡಿ ಪುಳಿಯೋಗರೆಗೆ ಹಾಕ್ಕೊತಾ ಇದ್ದೀನಿ ಇಲ್ಲಿ. ಸೊ ಈ ಕಡಲೆಬೇಳೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದ್ರಿಂದ ಲೋ ಫ್ಲೇಮಲ್ಲೇ ಕುಕ್ ಮಾಡ್ಕೊಳ್ಬೇಕಾಗುತ್ತೆ ಇದೆಲ್ಲನೂ ಕೂಡ. ಸೊ ಇಲ್ಲಿ ಸ್ಕಿಪ್ ಮಾಡಿದ್ದೀನಿ, ನಾನು ಊರಿಗೆ ಬರೋದು ರೆಕಾರ್ಡಿಂಗ್ ಮಾಡಿಲ್ಲ. ಸೊ ಅದಕ್ಕೆ ಮಧ್ಯಾಹ್ನ ಒಂದು 3 o'clock ಆಗಿತ್ತು. ಸೊ ಆಗ ಊರಿಗೆ ಬಂದೆ, ಅಮ್ಮ ಅವ್ರವ್ರಿಗೆ. ಸೊ ನೋಡ್ತಿರ್ಬೋದು ಅಮ್ಮ ಎಷ್ಟು ಚೆನ್ನಾಗಿ ಪ್ಲ್ಯಾಂಟ್ ಮಾಡಿದ್ದಾರೆ. ಪ್ಲ್ಯಾಂಟ್ಸು ಕಲರ್ ಇದೆ, ತುಂಬ ಚೆನ್ನಾಗಿ. ಅಮ್ಮಗೆ ಸಖತ್ ಇಂಟ್ರೆಸ್ಟ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ಈ ಥರ ಪ್ಲ್ಯಾಂಟ್ಸ್ನ ಬೆಳೆಸೋದು ಅಂದರೆ. ಮನೆ ಗೋಡೆ ಮೇಲೆಲ್ಲ ಸಖತ್ ಪ್ಲ್ಯಾಂಟ್ಸ್ ಇದೆ. ಸೊ ಹಾಗೆ ಇಲ್ಲಿ ಅಮ್ಮ ಮಲ್ಲಿಗೆ ಹೂವು ಬಿಡಿಸ್ಕೊಳ್ಳೋಣಮ್ಮ, ನಾಳೆ ದೇವಸ್ಥಾನಕ್ಕೆ ಪೂಜೆ ಮಾಡ್ಕೊಂಬರೋಕ್ಕೆ ಅಂತ ಹೇಳೋದು. ಸೊ ಅದಕ್ಕೆ ಮಲ್ಲಿಗೆ ಹೂವು ಬಿಡಿಸ್ಕೊಂಬರೋದಕ್ಕಂತ ಹೋದರೆ ನೋಡಿ ಎಷ್ಟು ಹೂವು ಇದೆ ಅಂದರೆ ಏನೇನಂದ್ರೆ 1 hour ಬೇಕು ಈ ಹೂವನ್ನೆಲ್ಲ ಬಿಡಿಸ್ಕೊಳ್ಳೋಕ್ಕೆ. ಸೊ ನಿಧಾನಕ್ಕೆ ನಾನು ನಮ್ಮಮ್ಮ ಮಾತಾಡಿಕೊಂಡು ಎಲ್ಲ ಹೂವನ್ನು ಬಿಡಿಸ್ಕೊಂಡೆ. ಸೊ ಆಮೇಲೆ ನಮ್ಮ ಚಿನ್ನಿ ಇರಲಿಲ್ಲ, ಸೊ ಅಮ್ಮ ಅವನನ್ನು ಎತ್ಕೊಂಡ್ರು. ಸೊ ನಾನು ಹೂವನ್ನೆಲ್ಲ ಬಿಡಿಸ್ಕೊಂಡೆ. ಇನ್ನೂ 1-2 ಕೊಂಬೆ ಹೂವು ಹಾಗೆ ಇತ್ತು, ಜೋರಾಗಿ ಮಳೆ ಬಂತು ಅಂತ ಮನೆಗೆ ಬಂದುಬಿಟ್ಟೆ. ಸೊ ಹಾಗೆ ಅಮ್ಮ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ, ಸ್ವಲ್ಪ ಜೋಡಿಸ್ಬಿಡು ಅಂತ ಹೇಳಿದ್ರು. ಸೊ ಹಾಗೆ ಕಿಚನಲ್ಲಿ ಹೋಗಿ ಪಾತ್ರೆ ಎಲ್ಲ ಕ್ಲೀನಾಗಿ ನೀಟಾಗಿ ಜೋಡಿಸ್ತಾ ಇದ್ದೆ. ಸೊ ಅಮ್ಮನೂ ಅಷ್ಟೇ ಸಖತ್ ನೀಟು, ಅವತ್ತಿಂದ ಪಾತ್ರೆ ಎಲ್ಲ ಕ್ಲೀನಾಗಿ ತೊಳ್ಕೊಳ್ಳೋದಾಗಿರ್ಬೋದು, ಮನೆ ನೀಟಾಗಿ ಮಾಡ್ಕೊಳ್ಳೋದಾಗಿರ್ಬೋದು. ಸೊ ನಾನೇನಾದರೂ ಕಲ್ತಿದ್ದೀನಿ ಅಂದರೆ ಅದು ಅಮ್ಮನಿಂದನೇ. ಸೊ ನಾನು ಎಷ್ಟೇ ನೀಟಾಗಿ ಮಾಡಿಕೊಂಡ್ರು ಅಮ್ಮ ಬಂದಾಗ ಬೈತಾರೆ, ಏನು ಹಿಂಗೆ ಮಾಡ್ಕೊಂಡಿದ್ದೀಯ, ಹಂಗೆ ಮಾಡ್ಕೊ ಅಂತ. ಸೊ ಅದು ಎಲ್ಲ ತಾಯಿಗಳು ಮಾಡೋ ಕೆಲಸನೇ. ಸೊ ನನಗೆ ಒಂದಷ್ಟು ಒಳ್ಳೆ ಬುದ್ಧಿ ಏನಾದರೂ ಬಂದಿದೆ ಅಂದರೆ ಅದು ನಿಜವಾಗ್ಲೂ ಅಮ್ಮನಿಂದಲೇ. ಅಮ್ಮ ತುಂಬಾ ಫೀಡ್ ಮಾಡ್ತಾರೆ, ಹಿಂಗೆ ಮಾಡ್ಕೊ, ಹಂಗೆ ಮಾಡ್ಕೊ, ಹಂಗೆ ಮಾಡು, ಹಿಂಗೆ ಮಾಡು ಅಂತ. ತುಂಬ ಖುಷಿ ಅನಿಸುತ್ತೆ. ಸೊ ನಾನು ಅದನ್ನು ನನ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಂತಿದ್ದೀನಿ. ಸೊ ಹೇಳ್ಕೊಡ್ತೀನಿ ಕೂಡ, ಕಂಪಲ್ಸರಿ ಅವರು ಅದನ್ನೆಲ್ಲ ಕಲಿತಾರೆ. ಸೊ ಅದು ನನಗೆ ಖುಷಿ ಇದೆ. ಸೊ ಹಾಗೆ ನಾನು ಸ್ವಲ್ಪ ಟೌನ್ಗೆ ಹೋಗಬೇಕಿತ್ತು, ನಾಮಕರಣ ಇರೋದ್ರಿಂದ ಸ್ವಲ್ಪ ಐಟಮ್ಸ್ ತೊಗೊಳ್ಬೇಕಿತ್ತು. ಸೊ ಟೌನ್ಗೆ ಹೋಗೋಣ ಅಂತ ಇಲ್ಲೆಲ್ಲ ಪಾತ್ರೆ ಜೋಡಿಸ್ಬಿಟ್ಟು ಹೋಗೋಣ ಅಂತ ಬೇಗ ಜೋಡಿಸ್ತಿದ್ದೆ. ಸೊ ಹಾಗೆ ಮಲ್ಲಿಗೆ ಹೂವೆಲ್ಲ ಕಿತ್ಕೊಂಡ್ಬಂದು ಮನೇಲಿ ಇಟ್ಟಿದ್ದೆ. ಸೊ ನೋಡ್ತಿರ್ಬೋದು ಎಷ್ಟು ಹೂವು ಸಿಕ್ಕಿದೆ. ಇನ್ನೂ ಒಂದು ಇದರಲ್ಲಿ ಅರ್ಧ ಆಗೋಷ್ಟು ಹೂವು ಗಿಡದಲ್ಲೇ ಬಿಟ್ಬಿಟ್ಟಾರೆ, ಮಳೆ ಬಂತು ಅಂತ. ನೋಡಿ ಎಷ್ಟು ಹೂವು ಸಿಕ್ಕಿದೆ ಅಂತ. ಇದನ್ನೆಲ್ಲ ಕಟ್ಟೋಕ್ಕೂ ಕೂಡ ಬಿಡಿಸೋದಕ್ಕೆ 1.5 hour ಆದರೆ ಕಟ್ಟೋದಕ್ಕೂ ಕೂಡ 1 hour ಬೇಕು. ಸೊ ನಿಧಾನಕ್ಕೆ ಸಣ್ಣ ಹೂವು ಇರೋದ್ರಿಂದ ಇಟ್ಸ್ ಟೇಕ್ ಎ ಟೈಮ್. ಸೊ ಅದಕ್ಕೆ ನಿಧಾನವಾಗಿ ಕಟ್ಕೊಳ್ಬೇಕು. ಸೊ ವಿಜಯಪುರ ಹೋಗಿ ಬಂದು ಆಮೇಲೆ ನಿಧಾನವಾಗಿ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತೇಳಿ ವಿಜಯಪುರಕ್ಕೆ ಸ್ಟಾರ್ಟ್ ಆಗ್ತಿದ್ದೀವಿ. ಸೊ ನಮ್ಮ ಹಸ್ಬೆಂಡ್ ಆಲ್ರೆಡಿ ದೇವಸ್ಥಾನದ ಹತ್ರ ಮನೆ ಕಟ್ತಿದ್ದೀವಲ್ವ, ಸೊ ಅಲ್ಲಿದ್ದರು, ನೀನು ಅಲ್ಲಿಗೆ ಬಂದುಬಿಡು ಅಂತ ಹೇಳಿದ್ರು. ಸೊ ನಾನು ರೆಡಿ ಆಗಿಬಿಟ್ಟು ಅಲ್ಲಿಗೆ ಹೋದೆ, ಕಾರು ಕೂಡ ಅಲ್ಲೇ ಇತ್ತು. ಸೊ ಹಾಗೆ ಹೋದ್ವಿ. ಸೊ ಇಲ್ಲಿ ನಮ್ಮಮ್ಮ ಇದು ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದಿದ್ದೆ. ನನ್ನ ತಮ್ಮ ಯಾವುದೂ ಅರೇಂಜ್ ಮಾಡಿರಲಿಲ್ಲ. ಸೊ ನಾನು ಅರೇಂಜ್ ಮಾಡಿಡೋಣ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಿದ್ದೆ.
ನನ್ನ ತಮ್ಮ ಫಸ್ಟು ಡಯಟ್ ಮಾಡ್ತಿದ್ದ. ಸೊ ಈಗ ಸ್ವಲ್ಪ ಕೆಲಸ ಸ್ಟ್ರೆಸ್ ಜಾಸ್ತಿ ಇರೋದ್ರಿಂದ ಅಮ್ಮನೇ ಬೈದು ಡಯಟ್ ಬೇಡ ಅಂತ ಬಿಡಿಸಿದ್ದಾರೆ. ಯಾಕಂದರೆ ಸ್ಟ್ರೆಸ್ ಇರೋದ್ರಿಂದ ಅವ್ನು ಡಯಟ್ ಫುಡ್ ಏನಕ್ಕೆ ಸಾಲುತ್ತೆ ಹೇಳಿ. ಸೊ ಅದಕ್ಕೆ ಹೊಟ್ಟೆ ತುಂಬ ಊಟ ಮಾಡಿ ಕೆಲಸ ಮಾಡು, ಇದ್ಯಾವುದು ಬೇಡ ಅಂತ ಹೇಳಿ ಬೈದು ಬೈದು ಬಿಡಿಸಿದ್ದಾರೆ. ಸೊ ಅವ್ನು ಮತ್ತೆ ಯಾವಾಗ ಸ್ಟಾರ್ಟ್ ಮಾಡ್ಕೊತಾನೋ ಡಯಟ್ ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ಆದಷ್ಟು ಫ್ರೂಟ್ಸ್ನ ತಿಂತಿದ್ದಾನೆ. ಈ ರೈಸ್ ಐಟಮ್ನೆಲ್ಲ ಕಡಿಮೆ ಮಾಡಿ. ಸೊ ನಾನೆಲ್ಲ ಅರೇಂಜ್ ಮಾಡಿದ್ದಾಯಿತು. ಈಗ ಟೌನ್ಗೆ ಸ್ಟಾರ್ಟ್ ಆಗಬೇಕು. ಸೊ ಹೋಗ್ತಾ ಇದ್ದೀನಿ. ಏನೋ ಸ್ವಲ್ಪ ಐಟಮ್ ಹೇಳಿದ್ವಿ, ಬಾಕ್ಸಸ್ ಬೇಕು, ನಾಳೆ ಮೋಳಿರೋದ್ರಿಂದ ಬಾಕ್ಸಸ್ ಬೇಕು ಅಂತ ಹೇಳಿದರು. ಸೊ ಅಮ್ಮ ಕೊಟ್ಟಿದ್ರು, ನೀನು ತೊಗೊಂಡು ಹೋಗು, ನಾನು ಚಿನ್ನೂ ಹಿಡ್ಕೊತೀನಿ ಅಂತ. ಸೊ ತೊಗೊಂಡು ಹೋಗ್ತಾ ಇದ್ದೀನಿ. ಈ ದ್ರಾಕ್ಷಿ ಕೂಡ ನಮ್ಮದೇ ಆಲ್ರೆಡಿ ಹಣ್ಣು ಬಂದಿದೆ. ಇನ್ನು 15 ಡೇಸಲ್ಲಿ ಅದನ್ನು ಕಟ್ ಮಾಡಿಸ್ಬೇಕು. ಸೊ ನಮ್ಮ ಹಸ್ಬೆಂಡ್ ಅಲ್ಲೇ ಇದ್ದರು. ಮನೆಯೆಲ್ಲ ನೋಡಿಕೊಂಡು ನಾವು ಸ್ಟಾರ್ಟ್ ಆದ್ವಿ ಟೌನ್ಗೆ. ನೋಡಿ ನಮ್ಮ ಊರಿಗೆ ಒಳ್ಳೆ ಕಾಡಿದ್ದಂಗಿದೆ ರೋಡು. ಫಸ್ಟು ಹಿಂಗೂ ಇರಲಿಲ್ಲ, ಇನ್ನೂ ತುಂಬ ಫುಲ್ ರೋಡಲ್ಲೆಲ್ಲ ಗಿಡ ಮರ ಎಲ್ಲ ಬಂದುಬಿಟ್ಟಿತ್ತು. ಈಗ ರೋಡೆಲ್ಲ ಹಾಕಿದ ಮೇಲೆ ಈಗ ಗಿಡ ಮರ ಅಪ್ಪನೇ ಇದು ಊರಲ್ಲಿ ಮೆಂಬರ್ ಆಗಿರೋದ್ರಿಂದ ಸೊ ಅಪ್ಪನೇ ಎಲ್ಲ ರೋಡಿಗೆ ಬಂದಿರೋ ಗಿಡ ಎಲ್ಲ ಕಟ್ ಮಾಡಿಸಿ ಔಷಧಿ ಹೊಡಿಸಿದ್ದಾರೆ. ಸೊ ಮೊದಲು ಇಲ್ಲ, ನಮ್ಮಪ್ಪನೇ ಅಂತಲ್ಲ, ಪ್ರತಿಯೊಬ್ಬರು ಕೂಡ ಮಾಡಿಸ್ತಾರೆ. ಅಂದರೆ ನೇಚರ್ ಚೆನ್ನಾಗಿದೆ. ಬಟ್ ರಾತ್ರಿ ಹೊತ್ತು ಎಲ್ಲರೂ ಬರೋಕ್ಕೆ ಇಲ್ಲಿ ಭಯ ಬೀಳ್ತಾರೆ. ಯಾಕಂದರೆ ಫುಲ್ ಹತ್ತಾಯ್ತಾ, ಫುಲ್ ಕಾಡು ಮರ ಇರೋದ್ರಿಂದ ಭಯ ಬೀಳ್ತಾರೆ, ಏನು ಬಂದುಬಿಡುತ್ತೋ, ಯಾರು ಬಂದುಬಿಡ್ತಾರೋ ಅಂತ. ಸೊ ನಾನು ಟೌನ್ಗೆ ಬಂದೆ. ಸೊ ಅಮ್ಮ ಎಲ್ಲ ನಂದೆಲ್ಲ ಶಾಪಿಂಗ್ ಮುಗೀತು. ಸೊ ಅಮ್ಮ ನನಗೆ ಬ್ಯಾಂಗಲ್ ತೊಗೊಂಡು ಬಾ ಅಂತ ಹೇಳಿದರು. ಸೊ ಅಮ್ಮನಿಗೆ ಬ್ಯಾಂಗಲ್ಸ್ ತೊಗೊಳೋಣ ಅಂತ ಹೋದೆ. ಈ ಸ್ಟೋರಲ್ಲಿ ಏನೇನೋ ಕಾಣಿಸ್ತಿತ್ತು ಎಲ್ಲ ನೋಡಿಕೊಂಡು. ಸೊ ಅಮ್ಮನಿಗೆ ಸಾನೆ ಬಳೆ ಅಂತ ಹೇಳಿದ್ರು. ಸೊ ಅದನ್ನು 4 ಡಜನ್ ತೊಗೊಂಡೆ. ಹಾಗೆ ನನಗೆ ಪ್ಲೈನ್ ಬ್ಲ್ಯಾಕಲ್ಲಿ ಸಾನೆಯಲ್ಲಿ ತುಂಬ ಇಷ್ಟ ನನಗೆ ಬ್ಲ್ಯಾಕ್ ಬಳೆ. ಸೊ ನನಗೂ ಕೂಡ 2 ತೊಗೊಂಡು, ಹಾಗೆ ನಾವು ಸ್ನ್ಯಾಕ್ಸ್ಗಂತ ಚಾಟ್ಸ್ಗೆ ಹೋಗಿದ್ವಿ. ಸೊ ಅಲ್ಲಿ ಕೂಡ ಗೋಬಿನ ತಿಂದ್ಕೊಂಡು, ತುಂಬಾ ಚೆನ್ನಾಗಿ ಮಾಡ್ತಾರೆ ಇಲ್ಲಿ. ಸೊ ತಿಂದ್ಕೊಂಡು ಮತ್ತು ಮಸಾಲೆನ ಮನೆಗೆ ತೊಗೊಂಡು ಬಂದಿದ್ವಿ. ಅಮ್ಮ ಅಪ್ಪ ತಮ್ಮ ಎಲ್ಲ ಇರ್ತಾರಲ್ವ, ಸೊ ಅವ್ರಿಗೂ ಕೂಡ ತೊಗೊಂಡು ಬಂದಿದ್ವಿ ಮಸಾಲೆನ. ಸೊ ಮನೆಗೆ ತೊಗೊಂಡು ಬಂದು ಎಲ್ಲ ಕೂಡ ಅರೇಂಜ್ ಮಾಡಬೇಕಿತ್ತು. ಸೊ ಹಾಕ್ಕೊಡೋಣ, ಮತ್ತು ಊಟದ ಟೈಮ್ಗೆ ಕೊಟ್ಟರೆ ಊಟ ತಿನ್ನೋದಿಲ್ಲ ಅಂತ ಅಂದ್ಬಿಟ್ಟು ತೊಗೊಂಡು ಬಂದ ತಕ್ಷಣ ಎಲ್ಲ ಪ್ಲೇಟ್ಗೆ ಕ್ಲೀನಾಗಿ ನಿಧಾನವಾಗಿ ಎಲ್ಲ ಸರ್ವ್ ಮಾಡಿಕೊಟ್ಟೆ. ಸೊ ಆ್ಯಕ್ಚುಲಿ ನಾನು ಕಾಲೇಜ್ಗೆ ಹೋಗಬೇಕಾದಾಗ ಹೇಳಬೇಕು ಅಂದರೆ ಒನ್ ಆಫ್ ಮೈ ಫೇವ್ರೆಟ್ ಚಾಟ್ಸ್ ಅಂಗಡಿ ಅದು ಟೌನಲ್ಲಿ, ವಿಜಯಪುರದಲ್ಲಿ. ಸೊ ನನ್ನ ಹೇಳಬೇಕು ಅಂದರೆ ಚಾಟ್ಸಲ್ಲಿ ನಾನು ಆಲ್ಮೋಸ್ಟ್ ಪ್ರಿಫರ್ ಮಾಡೋದು ಅಂದರೆ ಮಸಾಲೆನೇ. ಬೇರೆ ಯಾವುದೂ ಕೂಡ ನಾನು ಅಷ್ಟು ಇಷ್ಟಪಟ್ಟು ನಾನು ತಿನ್ನಲ್ಲ. ಮಸಾಲೆ ಅಂದರೆ ಫಸ್ಟಿಂದನೂ ತುಂಬಾ ಇಷ್ಟ. ಇನ್ನು ಪಾನಿಪುರಿನೂ ಇಷ್ಟನೇ, ಇಲ್ಲ ಅಂತಲ್ಲ. ಬಟ್ ಪಾನಿಪುರಿಗಿಂತ 1% ಜಾಸ್ತಿನೇ ಇಷ್ಟ ಮಸಾಲೆ ಅಂದರೆ ಫಸ್ಟಿಂದನೂ ಕೂಡ. ಸೊ ಹಾಗೆ ಕೆಳಗಡೆ ಕಂಬಿ ಕಟ್ತಿದ್ರಲ್ವ ಮೋಲ್ಡ್ಗೆ, ಸೊ ಅವ್ರಿಗೆಲ್ಲ ಅಮ್ಮ ಟೀ ತೊಗೊಂಡೋಗಿದ್ರು. ಅದು ಕೂಡ ಎಲ್ಲ ಹಂಗೆ ಇತ್ತು. ಅದು ಕೂಡ ಎಲ್ಲ ಸಿಂಕಲ್ಲಿ ಹಾಕಿ, ಸೊ ಇದನ್ನೆಲ್ಲ ಕ್ಲೀನಾಗಿ ಏನು ಮಸಾಲೆನ ಬಿಸಿಗಿಟ್ಟಿದ್ದೆ. ಸೊ ಅದರೊಳಗಡೆ ಎಲ್ಲ ಪಾರ್ಸೆಲ್ ಮಾಡಿ ಇದನ್ನ ಕಟ್ಟಿಡೋಣ, ಇಲ್ಲ ನನ್ನ ಮಗ ಬರ್ತಾ ಇರ್ತಾನೆ ಅಡುಗೆ ಮನೆಗೆ, ಅವ್ನು ಚೆಲ್ಲಾಗಿದ್ರು ಎಲ್ಲ ಅದನ್ನು ಶಾಕ್ ಆಗೋಂಥರಲ್ಲ, ಯಾಕಂದ್ರೆ ಅವ್ನು ಮಾಡೋ ಕೆಲಸನೇ ಅದು. ಸೊ ಅದಕ್ಕೆ ಎಲ್ಲ ಕ್ಲೀನಾಗಿ ಕಟ್ಟಿಟ್ಬಿಟ್ಟು ಮಸಾಲೆನ ಬಿಸಿಗಿಡೋಣ ಅಂದ್ಬಿಟ್ಟು, ಸೊ ಮಸಾಲೆನ ಸ್ಟವ್ ಮೇಲೆ ಇಡ್ತಿದ್ದೀನಿ. ಸ್ಟವ್ ಮೇಲೆ ಇಟ್ಟು ಅಡುಗೆ ಮನೆಯೆಲ್ಲ ಒಂದ್ಸಲ ಕ್ಲೀನಾಗಿ ಒರೆಸ್ಕೊಂಡ್ಬಿಟ್ಟು, ಸೊ ಯಾವ್ದ್ಯಾವುದು ಏನೇನು ಅಂತ ಎಲ್ಲ ಕ್ಲೀನಾಗಿ ಅರೇಂಜ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀವಿ. ಸೊ ಅಮ್ಮನಿಗೂ ಕೂಡ ತುಂಬ ಅಂದರೆ ತುಂಬಾ ನೀಟಾಗಿರಬೇಕು ಎಲ್ಲನೂ ಕೂಡ. ನಾನು ಇಲ್ಲಿಗೆ ಬಂದಮೇಲೆ ಎಷ್ಟು ಸಲ ನೀರು ಕುಡಿತಿದ್ದೀನಿ, ಅರಿವೆ ನೀರು ತುಂಬಾ ಚೆನ್ನಾಗಿದೆ. ಸೊ ಹಿಂಗೋಗಿ ಹಂಗೆ ಬಂದು ಕುಡಿತಿದ್ದೀನಿ, ಸಕ್ಕತ್ ಟೇಸ್ಟಿಯಾಗಿದೆ ನೀರು. ಈಗಲೂ ಕೂಡ ಚಳಿಗಾಲ ಆದರೂ ಕೂಡ ನಮ್ಮ ಮನೇಲಿ ಅರಿವೆಯಲ್ಲಿ ಇಟ್ಕೊಂಡು ನೀರು ಕುಡಿತಾರೆ. ಫಿಲ್ಟ್ರಿಂದ ಇಟ್ಕೊಂಡು ಅರಿವೆಯಲ್ಲಿ ಸ್ಟೋರ್ ಮಾಡ್ಕೊಂಡು ಅದನ್ನು ಕುಡಿತಾರೆ. ತುಂಬಾ ಟೇಸ್ಟಿಯಾಗಿರುತ್ತೆ ನೀರು ಮಾತ್ರ ಸಖತ್ತಾಗಿ. ನೀವು ಕೂಡ ಅರಿವೆಯಲ್ಲಿದ್ದರೆ ಪ್ಲೀಸ್ ಅದನ್ನಲ್ಲೇ ಕುಡೀರಿ, ಚೆನ್ನಾಗಿರುತ್ತೆ. ಸೊ ಹಾಗೆ ಸಿಂಕಲ್ಲಿ 2 ಪಾತ್ರೆ ಬಿದ್ದಿತ್ತು ಅಂತ ಅದನ್ನು ಕೂಡ ವಾಶ್ ಮಾಡಿ ಹಾಕ್ಕೊಳ್ಳೋಣ ಅಂತ ಹೇಳಿ ವಾಶ್ ಮಾಡ್ತಿದ್ದೀನಿ. ಸೊ ಅಮ್ಮನೂ ಕೂಡ ಅಷ್ಟೇ, ಸಿಂಕಲ್ಲಿ ಒಂದು ಪಾತ್ರೆ ಬಿದ್ದ ತಕ್ಷಣ ಫಾಸ್ಟಾಗೆಲ್ಲ ವಾಶ್ ಮಾಡಿ ಇಟ್ಕೊಂಡ್ಬಿಡ್ತಾರೆ. ಅದು ಅವರು ಕೂಡ ಸ್ಟೋರ್ ಮಾಡ್ಕೊಳ್ಳಲ್ಲ, ಉಜ್ಜುತ್ತೀನಿ ಅಂತ. ಸೊ ನಾನು ಆಲ್ಮೋಸ್ಟ್ ಕಲ್ತಿರೋದ್ರಲ್ಲ ಅವರಿಂದನೇ. ಸೊ ಅಟ್ ಎ ಟೈಮ್ ಅಡುಗೆ ಮಾಡಿಕೊಂಡು ಹೇಗೆ ಮನೇನ ಕ್ಲೀನ್ ಮಾಡ್ಕೊಬೇಕು, ಅಡುಗೆ ಮನೇನ ಹೇಗೆ ಕ್ಲೀನ್ ಮಾಡ್ಕೊಳ್ಬೇಕು ಅಂತೆಲ್ಲ ಪ್ರತಿಯೊಂದು ಅಮ್ಮನೇ ಹೇಳ್ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾನು ಅಮ್ಮನಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಸೊ ನಮ್ಮಮ್ಮ
ನಾನು ಊರಿಗೆ ಬಂದಾಗಿಂದ ಮೊಮ್ಮಗನ್ನ ನೋಡೋದೇ ಆಗೋಗಿದೆ. ಮೊಮ್ಮಗನ್ನ ಆಟ ಆಡಿಸೋದು, ಮೊಮ್ಮಗನ್ನ ಎತ್ಕೊಳ್ಳೋದು, ಮೊಮ್ಮಗನಿಗೆ ಊಟ ಮಾಡಿಸೋದು, ಮೊಮ್ಮಗನ ತೋಟದಲ್ಲಿ ಕರ್ಕೊಂಡೋಗೋದು, ಮನೆ ಹತ್ರ ಕರ್ಕೊಂಡೋಗೋದು, ದೇವಸ್ಥಾನ ಹತ್ರ ಕರ್ಕೊಂಡೋಗೋದು. ನನ್ನ ಹತ್ರನೇ ಕೊಡ್ತಿಲ್ಲ ಅವನನ್ನು. ಮೊಮ್ಮಕ್ಕಳಂದ್ರೆ ಅಷ್ಟು ಇಷ್ಟ. ಅವನು ಕೂಡ ಅವ್ರ ಜೊತೆನೇ ಅಡ್ಜಸ್ಟ್ ಆಗಿಬಿಟ್ಟಿದ್ದಾನೆ. ಸೊ ಸಂಜೆ ಒಂದು 6 ಆಗಿತ್ತು ಅನಿಸುತ್ತೆ. ಸೊ ಮಸಾಲೆ ಎಲ್ಲ ಕೊಡೋಣ ಅಂತ ಹೇಳಿ ನನ್ನ ತಮ್ಮ ಇನ್ನೂ ಬಂದಿದ್ದಿಲ್ಲ. ಸೊ ಇರೋರಿಗೆ ಕೊಡೋಣ ಅಂತ ಹೇಳಿ ಎಲ್ಲ ಪ್ಲೇಟ್ಸ್ಗೆ ಹಾಕಿ ಎಲ್ಲ ಡಿವೈಡ್ ಮಾಡಿ ಎಲ್ರಿಗೂ ಕೊಡ್ತಿದ್ದೆ. ನಮ್ಮ ಅಪ್ಪ ಬೈತಾರೆ, ಆ್ಯಕ್ಚುಲಿ ಮಸಾಲೆನ ಮನೆಗೆ ತೊಗೊಂಡು ಬಂದರೆ ಊಟದ ಟೈಮಲ್ಲಿ ತೊಗೊಂಡು ಬರ್ತೀರಾ, ಸಾಯಂಕಾಲ 4 ಗಂಟೆಗೆ ತೊಗೊಂಬರ್ಬೇಕು ತಾನೆ. ಊಟದ ಟೈಮಲ್ಲಿ ತೊಗೊಂಡು ಬಂದರೆ ಊಟ ತಿಂತಾರೆ, ಮಸಾಲೆನೇ ತಿಂತಾರ ಅಂತ ಯಾವಾಗಲೂ ಪ್ರತಿ ಸಲ ಕೂಡ ಬೈತಾರೆ. ಸೊ ನಾವು 4 ಗಂಟೆಗೆ ಇನ್ ಕೇಸ್ 4 ಗಂಟೆಗೆ ತಂದರೂ ಕೂಡ ಒಬ್ಬರಂದ್ರೆ ಒಬ್ರು ಇರೋದಿಲ್ಲ. ಸೊ ಆಗ ಅವರೆಲ್ಲ ಬರೋವರೆಗೂ ವೆಯ್ಟ್ ಮಾಡ್ಕೊಂಡಿರ್ತೀವಿ. ಸೊ ಆಗ ಆ್ಯಸ್ ಯೂಶ್ವಲ್ 7:30, 7 o'clock ಆಗೇ ಆಗುತ್ತೆ. ಸೊ ನಮ್ಮ ಪಪ್ಪ ಅದಕ್ಕೆ ಬೈತಾರೆ, ಊಟ ತಿನ್ನೋದು ಬೇಡವಾ, ನೀವು ಇದನ್ನು ಸ್ನ್ಯಾಕ್ಸ್ನೇ ಹೊಟ್ಟೆ ತುಂಬಿಸ್ಬಿಟ್ರೆ ಊಟ ಏನು ತಿನ್ನೋದು ಅಂತ. ಸೊ ಏನೂ ಮಾಡೋಕ್ಕಾಗಲ್ಲ. ನಮ್ಮಮ್ಮ ಆ್ಯಕ್ಚುಲಿ ಏನಾದರೂ ತೊಗೊಂಡು ಬಂದರು, ನಾನು ಮಸಾಲೆ ತೊಗೊಂಡು ಬಂದೆ ಅಷ್ಟೇ. ಸೊ ಹಾಗೆ ಎಲ್ಲ ಕಿತ್ತಿರೋ ಹೂವೆಲ್ಲ ಕಟ್ಟಬೇಕಿತ್ತು. ಸೊ ಹೂವನ್ನೆಲ್ಲ ಕಟ್ತಾಯಿದ್ದೀನಿ ನೋಡಿ. 1 ಅವರಿಂದ ಕೂತ್ಕೊಂಡು ಕಟ್ತಾನೇ ಇದ್ದೀನಿ. ಅದು ಸಣ್ಣ ಸಣ್ಣ ಹೂವು ಇರೋದ್ರಿಂದ ತುಂಬಾ ಅಂದರೆ ತುಂಬಾ ಟೈಮ್ ತೊಗೊಳ್ತಿದೆ ಈ ಹೂವು ಕಟ್ಟೋಕ್ಕೆ. ಸೊ ಎಲ್ಲ ನೀಟಾಗಿ ಕಟ್ಟಿ ನಾಳೆ ಮಾರ್ನಿಂಗ್ ಕ್ಲೀನಾಗಿ ಫ್ರೆಶ್ ಆಗಿ ಸ್ನಾನ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ನಾಳೆ ಹೋಗಿ ಆಂಜನೇಯಂಗೆ ಪೂಜೆ ಮಾಡ್ಕೊಂಬರ್ಬೇಕು. ತುಂಬ ದಿನ ಆಗಿತ್ತು. ಸೊ ಆ್ಯಕ್ಚುಲಿ ಇವತ್ತು ಶನಿವಾರ ಮಾಡಬೇಕಿತ್ತು. ಸೊ ಶನಿವಾರ ನನಗೆ ಯಾಕೋ ಪೂಜೆ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಸೊ ಅದಕ್ಕೆ ಇನ್ನು ಯಾವಾಗ ಬರ್ತೀನೋ ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ಹೀಗೆ ಹೋಗಿ ಪೂಜೆ ಮಾಡ್ಕೊಂಡು ನಾಳೆ ಹೋಗಿ ಸಂಡೇ ಅಲ್ವಾ, ಪೂಜೆ ಮಾಡ್ಕೊಂಬಂದು ಊರಿಗೆ ಹೋಗೋಣ ಅಂತ ಹೇಳಿ ಹೂವೆಲ್ಲ ಕಟ್ಕೊತಾ ಇದ್ದೀನಿ. ಸೊ ತುಂಬಾ ಹೂವು ಸಿಗುತ್ತೆ. ನಮ್ಮಮ್ಮ ಇವತ್ತು ಕಡಿಮೆ ಸಿಕ್ಕಿರೋದು, ಆ್ಯಕ್ಚುಲಿ ಡೈಲಿ ಇನ್ನೂ ಜಾಸ್ತಿ ಸಿಗುತ್ತೆ.